ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತೊಂದು ಬ್ಯೂಟಿ ಟಿಪ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾರಿಗೆ ಆಗಲಿ ಅಂದ ಬ್ಯೂಟಿ ಅಂದರೆ ಯಾರಿಗಿಷ್ಟ ಇರಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ನಮಗೆ ನಾವು ಪ್ರೀತಿ ಮಾಡ್ಕೋತಾ ಇರಬೇಕು, ನಮಗೂ ಟೈಮ್ ಕೊಡಬೇಕು, ಮತ್ತು ನಮ್ಮ ಸ್ಕಿನ್ಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತೇಳಿ ಆಗಾಗ ವಾರಕ್ಕೆ ಒಂದು ಸಲ 2 ಸಲ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಕೂಡ ಗ್ಲೋಯಿಂಗಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಏನಪ್ಪ ತೊಗೊಂಡಿದ್ದೀನಿ ಅಂತ ಇಲ್ಲಿ 3 ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು. ಒಂದು ಕಾಫಿ ಪೌಡರು, ಒಂದು ನಿಂಬೆಹಣ್ಣು ರಸ, ಇನ್ನೊಂದು ಕೊಬ್ಬರಿ ಎಣ್ಣೆ. ನಿಮಗೆ ಕಾಫಿ ಪೌಡರು ಫಿಲ್ಟರ್ ಆದರೂ ಪರವಾಗಿಲ್ಲ, ಇಲ್ಲ ಇನ್ಸ್ಟೆಂಟ್ ಆದರೂ ಪರವಾಗಿಲ್ಲ. ನಾನಿಲ್ಲಿ ಬ್ರೂದು ಇನ್ಸ್ಟೆಂಟು 2 ರೂಪೀಸ್ ಪ್ಯಾಕ್ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ರಸ ಒಂದು 2ರಿಂದ 3 ಸಾಕು. ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಅಕಸ್ಮಾತ್ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ, ನನಗೆ ಲೆಮನ್ ಜ್ಯೂಸ್ ಆಗಲ್ಲ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ, ಕಾಫಿ ಪೌಡರ್ ಮಾತ್ರ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಯಾಕೆಂದರೆ ಕೆಲವೊಬ್ಬರಿಗೆ ನಿಂಬೆಹಣ್ಣು ರಸ ಯೂಸ್ ಮಾಡೋದ್ರಿಂದ ರ್ಯಾಷಸ್ ಆಗಲಿ, ಪಿಂಪಲ್ಸ್ ಆಗಲಿ, ಮತ್ತು ಒಂಥರ ಉರಿ ಸ್ಕಿನ್ನೆಲ್ಲ ಬರಬಹುದು. ಅಂಥವರು ದಯವಿಟ್ಟು ಅದನ್ನ ಸ್ಕಿಪ್ ಮಾಡಿ ಕೊಬ್ಬರಿ ಎಣ್ಣೆ ಮತ್ತು ಕಾಫಿ ಪೌಡರ್ ಮಾತ್ರ ಯೂಸ್ ಮಾಡಿ. ನೋಡಿ, ನನ್ನ ಫೇಸ್ನ ನಾನು ಆಲ್ರೆಡಿ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ನಾವು ಯಾವುದೇ ಒಂದು ಪ್ಯಾಕ್ ಹಾಕಬೇಕಾದ್ರೂ, ಏನೇನು ಒಂದು ಮಾಡಬೇಕಾದ್ರೂ ಕೂಡ ಫೇಸ್ಗೆ ಯಾವಾಗಲೂ ಫೇಸ್ ವಾಶ್ ಆಗಿರಬೇಕು. ಯಾಕೆಂದರೆ ಫೇಸಲ್ಲಿರೋ ಡಸ್ಟು, ಧೂಳು ಮೇಲೆ, ಕೊಳೆ ಮೇಲೆ ನಾವು ಪ್ಯಾಕ್ ಹಾಕೊಳ್ಳೋದಿರ್ಬೋದು, ಮಸಾಜ್ ಕೂಡ ಮಾಡ್ಕೊಳ್ಳೋದಿದ್ರೆ ನಮ್ಮ ಸ್ಕಿನ್ ಇನ್ನೂ ಕೂಡ ರ್ಯಾಷಸ್ ಆಗಿ ಇನ್ನೂ ಕೂಡ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ವಾಶ್ ಮಾಡಿನೇ ಯೂಸ್ ಮಾಡಬೇಕು. ನಾನು ವಾಶ್ ಮಾಡಿ ತೋರಿಸಿದ್ದೀನಿ ನನ್ನ ಸ್ಕಿನ್ ಯಾವ ಕಲರ್ ಇತ್ತು, ಯಾವ ಥರ ಆ್ಯಕ್ನೆ ಇರ್ಬೋದು, ಪಿಂಪಲ್ಸ್ ಮಾರ್ಕ್ ಇರ್ಬೋದು, ಎಲ್ಲ ಹೇಗಿದೆ ಅಂತ ನೀವೇ ನೋಡಿದ್ದೀರಾ. ಆಮೇಲೆ ರಿಸಲ್ಟ್ ಹೇಗಿರುತ್ತೆ ಅಂತ ಕೂಡ ನೀವೇ ನೋಡ್ಬೋದು. ಇದನ್ನು ಮಿಕ್ಸ್ ಮಾಡಿಕೊಂಡೆ. ಇದು ಕಾಫಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿಟ್ನಲ್ಲ, ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ನನಗೆ ಮಸಾಜ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಯಾವುದೇ ಒಂದು ಪ್ಯಾಕ್ ಆಗಲಿ, ಯಾವುದೇ ಒಂದು ನಾವು ಏನೇ ಮಾಡಬೇಕಾದ್ರೆ ಫೇಸ್ಗೆ ಅಪ್ವರ್ಡ್ಸೇ ಮಾಡಬೇಕು. ಯಾಕೆಂದರೆ ಅಪ್ವರ್ಡ್ಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಮತ್ತು ಜೋತ್ ಬೀಳಲ್ಲ ನಮಗೆ. ಯಾವಾಗಲೂ ನಾವು ಮೇಲ್ಮುಖವಾಗಿಯೇ ಮಸಾಜ್ ಮಾಡ್ಕೋಬೇಕು, ಕೆಳಗೆ ಮಾಡಬಾರ್ದು. ನೋಡಿ, ಈ ಥರ ಮೇಲ್ಮುಖವಾಗಿ ಒಂದು 10ರಿಂದ 15 ನಿಮಿಷ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಲ್ಲ ಮಸಾಜ್ ಮಾಡಲಿಕ್ಕೆ ನಂಗೆ ತುಂಬ ಈಸಿ ಆಯಿತು. ಕಾಫಿ ಪೌಡರೆಲ್ಲ ಅಂಟ್ಕೊಂಡಿದ್ದು, ಬಟ್ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ನನಗೆ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇದು ಕಾಫಿ ಪೌಡರ್ ಏನಪ್ಪ ಅಂದರೆ ಡಾರ್ಕ್ ಸರ್ಕಲ್ಗಿರ್ಬೋದು, ಮತ್ತು ಪಿಂಪಲ್ಸ್ ಮಾರ್ಕ್ ಇರ್ಬೋದು, ಮತ್ತು ಸ್ಕಿನ್ನನ್ನು ಟೈಟ್ ಮಾಡುತ್ತೆ, ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಕೊಬ್ಬರಿ ಎಣ್ಣೆಲೂ ಕೂಡ ಒಳ್ಳೆ ಇದೇ ಇರುತ್ತೆ. ಕೊಬ್ಬರಿ ಎಣ್ಣೆನ ನಾವು ಏನೂ ಇಲ್ಲ ಅಂದರೆ ಜಸ್ಟ್ ರಾತ್ರಿ ನೈಟು ಮುಖ ತೊಳ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ರೂ ಕೂಡ ಸ್ಕಿನ್ ತುಂಬ ಗ್ಲೋ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ಗೆ ತುಂಬ ಹೆಲ್ತ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕೊಬ್ಬರಿ ಎಣ್ಣೆ. ನಿಂಬೆಹಣ್ಣು ರಸ ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಆಗಲ್ಲ, ಕೆಲವ್ರಿಗೆ ಆಗುತ್ತೆ. ಅವ್ರಿಗೆ ಏನು ಸ್ಕಿನ್ಗೆ ಏನಾಗುತ್ತೆ ಏನಾಗಲ್ಲ ನೋಡಿಕೊಂಡು ಅದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ನಾನು ಇದನ್ನು ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡೀನಿ ಅಪ್ವರ್ಡ್ಸು. ಇದನ್ನ ಕಣ್ಣತ್ರನೂ ಕೂಡ ಮಾಡ್ಕೋಬಹುದು. ಯಾಕೆಂದರೆ ಡಾರ್ಕ್ ಸರ್ಕಲ್ ಇದ್ರೂ ಕೂಡ ಹೋಗುತ್ತೆ. ರ್ಯಾಷಸ್ಸು, ಡಾರ್ಕ್ ಸರ್ಕಲು ಮತ್ತು ಪಿಂಪಲ್ಸ್ ಮಾರ್ಕ್ಗಳಿರ್ಬೋದು, ಡೆಡ್ ಸ್ಕಿನ್ಸು ಎಲ್ಲ ಹೋಗಿ ನಮ್ಮ ಮುಖ ಕ್ಲಿಯರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವೆಲ್ಲರೂ ತಕ್ಷಣಕ್ಕೆ ಫಂಕ್ಷನ್ಗೆ ಹೋಗಬೇಕು, ನಾವು ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಇನ್ನೊಂದು ಇದಿರುತ್ತೆ, ಸಂದರ್ಭ ಇರುತ್ತೆ. ಹಾಗಾಗಿ ಮನೇಲಿರೋ ಸಾಮಾನಿಂದನೇ ಇನ್ಸ್ಟೆಂಟಾಗಿ ನಾವು ಈ ಥರ ಎಲ್ಲ ಮಾಡಿಕೊಂಡ್ರೆ ಮುಖ ತುಂಬ ಗ್ಲೋ ಆಗಿರುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಟೈಟಾಗಿ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ನಾವು ಲೇಡೀಸ್ ಏನು ಮಾಡಬೇಕಂದ್ರೆ ಮನೆ ಕೆಲಸ ಎಲ್ಲ ಮಾಡಿ ನಮಗೋಸ್ಕರ ಯಾವಾಗಲೂ ಟೈಮ್ ಕೊಟ್ಕೋಬೇಕು ಅಂತಲೇ ಹೇಳ್ಬೋದು. ನಮ್ಮನ್ನು ನಾವು ಪ್ರೀತಿಸಬೇಕು. ಮೊದಲು ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಹೇರ್ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಟೈಮ್ ಕೊಡಬೇಕು. ನಾವು ಹೇಗೆ ಬೇರೆಯವ್ರಿಗೆಲ್ಲರಿಗೂ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ, ಹಾಗೆ ನಮಗೆ ನಾವು ಟೈಮ್ ಕೊಟ್ಕೊಂಡು ಮೊದಲು ನಮ್ಮದನ್ನು ಕೂಡ ನೋಡ್ಕೋಬೇಕು. ಈ ಪ್ಯಾಕ್ನ ಮುಖಕ್ಕಷ್ಟೇ ಅಲ್ಲ, ಕೈ ಕಾಲಿಗೆಲ್ಲ ನಾವು ಜಾಸ್ತಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಪ್ಯಾಕು ಕೈ ಕಾಲಿಗೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಏಕೆಂದರೆ ಇದು ಕಾಫಿ ಪೌಡರ್ ಆಲ್ರೆಡಿ ಗಟ್ಟಿಯಾಗಿರುತ್ತೆ, ಅದು ಕೊಬ್ಬರಿ ಎಣ್ಣೆ ಎಲ್ಲ ಇರುತ್ತೆ ನೋಡಿ, ಅದು ತುಂಬ ಚೆನ್ನಾಗಿ ಸ್ಕಿನ್ಗೆ ಇದಾಗುತ್ತೆ ಅಂತ. ನೋಡಿ, ನಾನು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಮೊದಲು ನನ್ನ ಫೇಸ್ ಹೇಗಿತ್ತು, ಹೇಗೆ ಮಾರ್ಕ್ಗಳಿತ್ತು, ಇವಾಗ ಹೇಗಿದೆ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ, ಎಷ್ಟು ಇದಾಗಿ ಗ್ಲೋ ಬಂದಿದೆ. ಇನ್ಸ್ಟೆಂಟಾಗಿ ನಾವೆಲ್ಲರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂದರೆ ಈ ಥರ ರೆಡಿ ಮಾಡ್ಕೋಬೋದು ಅಂತಲೇ ಹೇಳಿದ್ದೀನಿ. ನೀವು ಈ ಪ್ಯಾಕ್ನ ಟ್ರೈ ಮಾಡಿ ಹೇಗಿತ್ತು ರಿಸಲ್ಟು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಮೊದಲು ಯಾವುದೇ ಆದರೂ ಅಷ್ಟೇ ನಾನು ಫಸ್ಟ್ ಯೂಸ್ ಮಾಡ್ತೀನಿ. ನನಗಿಷ್ಟ ಆದ್ರೇ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನಗೇನಾರು ಇಷ್ಟ ಆಗಲಿಲ್ಲ
ನಾನು ತೋರಿಸಲ್ಲ. ಯಾಕೆಂದರೆ ನಮ್ಮನ್ನು ನೋಡಿ ಇನ್ನೊಬ್ರು ಮಾಡಿಕೊಂಡ್ರೆ ಅವ್ರಿಗೂ ಒಳ್ಳೆ ರಿಸಲ್ಟ್ ಸಿಗಬೇಕು, ನಮಗೂ ಒಳ್ಳೆ ಹೆಸರಿರಬೇಕಲ್ವ. ಹಾಗಾಗಿ ನಾನು ಟ್ರೈ ಮಾಡಿನೇ ತೋರಿಸೋದು. ನೀವೇ ನೋಡ್ತಾ ಇರ್ಬೋದು ನನ್ನ ಮುಖಕ್ಕೆ ಏನು ಫೇಸ್ ಕೂಡ ಕ್ರೀಮ್ ಕೂಡ ಹಚ್ಚಲಿಲ್ಲ, ಹಾಗೆ ಇದು ಫೇಸ್ ಪ್ಯಾಕ್ ಹಚ್ಚಿ ಮುಖ ತೊಳ್ಕೊಬಂದು ಬೊಟ್ಟಿಟ್ಕೊಂಡೆ. ಎಷ್ಟು ಗ್ಲೋ ಇದೆ, ಅದು ಮುಂಚೆ ಹೇಗಿತ್ತು ಈಗ ಹೇಗಿತ್ತು ಅಂತ ನೀವೇ ನೋಡಿ ಅಂತ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.